ಈ ಗೌಡಗಳ ವಿಶೇಷತೆ ಅಂದರೆ ವಿಶ್ವದ ಅತಿ ಎತ್ತರವಾದಂಥ ಪಂಚಲೋಹದ ಚಾಮುಂಡೇಶ್ವರಿ 35,000 kgಗಳ ತೂಕದಲ್ಲಿ 18 ಭುಜಗಳುಳ್ಳ ಸೌಮ್ಯ ರೂಪಿನ ನಿಂತಿರುವ ಒಂದು ಭಂಗಿಲಿರುವಂಥ ಮಹಾತಾಯಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರು ಪಂಚಲೋಹ ಅಂದರೆ 5 ಲೋಹಗಳಿಂದ ಕೂಡಿರುವಂಥ ಒಂದು ಮೂರ್ತಿ. ಚಿನ್ನ, ಬೆಳ್ಳಿ, ತಾಮ್ರ, ಹಿತ್ತಾಳೆ ಮತ್ತು ಕಬ್ಬಿಣ 5 ವಸ್ತುಗಳಿಂದ ಸೇರಿಸಿ ನಿರ್ಮಾಣ ಆಗಿರುವಂಥ ಒಂದು ಮೂರ್ತಿ. ಈಗಾಗಲೇ ಸರಿಸುಮಾರು ಒಂದು 7 ತಿಂಗಳಿಂದ 8 ತಿಂಗಳಾಗೈತೆ ಪ್ರತಿಷ್ಠೆಯಾಗಿ ಲೋಕಾರ್ಪಣೆಯಾಗಿ. ಇಲ್ಲಿ ಸಂದರ್ಭಕ್ಕೆ ಲಕ್ಷಾಂತರ ಭಕ್ತರು ಸರಿಸುಮಾರು ಒಂದು 15ರಿಂದ 16 ಲಕ್ಷದ ಮೇಲ್ಪಟ್ಟು ಶ್ರೀ ಕ್ಷೇತ್ರಕ್ಕೆ ಆಗಮಿಸಿ ದೇವಿಯ ದರ್ಶನ ಪಡೆದಿದ್ದಾರೆ. ಮತ್ತು ಇಲ್ಲದ ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ ಬಸವಣ್ಣವರು ತಿರುವೆ ಬೇಡ್ಕೊಳ್ಳುವಂಥದ್ದು ಇಲ್ಲಿ ಬಸವಣ್ಣವರ ಒಂದು ಆಶೀರ್ವಾದ ಇರ್ತದೆ. ಮತ್ತು ದೇವಿಯ ಒಂದು ಆಶೀರ್ವಾದ ಏನಪ್ಪ ಅಂದರೆ ಒಳಗಡೆ ಹೋಗಿ ಕೇಳುವಂಥ ಒಂದು ಪದ್ಧತಿ ಇದೆ. ಮತ್ತು ಈಗ ಬರುವಂಥ ಭೀಮನ ಅಮಾವಾಸ್ಯೆ ಎಂದು ಶ್ರೀ ಕ್ಷೇತ್ರದಲ್ಲಿ ಒಂದು ದೊಡ್ಡ ಜಾತ್ರಾ ಮಹೋತ್ಸವ ನಡೀತದೆ. ಆ ಜಾತ್ರಾ ಮಹೋತ್ಸವದಲ್ಲಿ ರಥೋತ್ಸವ ಮತ್ತು ಅಮ್ಮನವ್ರಿಗೆ ಅಭಿಷೇಕ, ಕ್ಷೀರಾಭಿಷೇಕ ಅನ್ನುವಂಥದ್ದು ಒಂದು ಪದ್ಧತಿ ಇರುವಂಥದ್ದು. ಅಂದರೆ ಈ ಗದ್ದಿಗೆ ಸುತ್ತ 7 ಸುತ್ತ ಪ್ರದಕ್ಷಿಣೆ ಹಾಕ್ತಾರೆ. 7 ಸುತ್ತ ಪ್ರದಕ್ಷಿಣೆ ಹಾಕಿ 7 ವಾರ ಬಂದು ಕಾಯಿ ಕಟ್ತಾವ್ರೆ. ಒಂದೇ ದಿನ ಕಟ್ಬಿಟ್ಟು ಹೋಗಂಗಿಲ್ಲ, ಇದೆಲ್ಲ ಪೂಜೆ ಥರ ಅವ್ರಿಗೆ ಆಯ್ತಾ. ಆ ಥರ ಮಾಡಿದಾಗ ಅವ್ರಿಗೆ ಏನೇ ಒಂದು ಸಮಸ್ಯೆಗಳಿದ್ರೆ ಅವ್ರಿಗೆ ಇಷ್ಟಾರ್ಥ ಸಿದ್ಧಿ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಕಟ್ಬಿಟ್ಟು ಹೋಗುವಂಥದ್ದು. ಈ ತೀರ್ಥಸ್ಥಾನ ಅಂತ ಪ್ರತಿ ಭಾನುವಾರ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ತೀರ್ಥಸ್ಥಾನ ಅಂತ ಒಂದು ಸಂಬಂಧದಲ್ಲಿ ಇರುವಂಥದ್ದು. ಮೂಲ ಇಲ್ಲಿರೋದು ಬಸವಪ್ಪನವರು, ಅದ್ರೊಳಗಡೆ ಇರೋದು ದೇವಿ ಶ್ರೀಚಕ್ರದ ಮೇಲೆ ಕುಂತಿರುವಂಥಳು. ಶ್ರೀಚಕ್ರದ ಮೇಲೆ ಕುಂತಿರ್ಬೇಕು, ಶ್ರೀಚಕ್ರದ ಮುಂದೆಗಡೆ ಇರ್ಬೇಕಾದ್ರೆ ಅಲ್ಲಿಂದ ಮುಖದ ಲಕ್ಷಣ ಇಲ್ಲಿ ಕಾಣಬೇಕು. ಅಂದ್ರೆ ಒಂದಕ್ಕೊಂದು ಪೂರ್ತಿ ಒಂದು ಸಂಬಂಧದಲ್ಲಿ ಇರುವಂಥದ್ದು. ಇಲ್ಲಿ ಕುಂಡ್ರಿಸ್ಕೊಂಡಿಲ್ಲ, ಅವ್ರು ನೀರು ಹಾಕಿದ ತಕ್ಷಣ ಅವ್ರು ನೀರು ಇಲ್ಲಿ ಬೀಳ್ಬೇಕು. ಒಳಗಡೆ ಅಭಿಷೇಕ ಮಾಡದಂತ ಏನಿರ್ತದೋ ನೀರು ಚಾಮುಂಡೇಶ್ವರಿಗೆ ಮತ್ತೆ ಶ್ರೀಚಕ್ರಕ್ಕೆ ಅಭಿಷೇಕ ಮಾಡದಂತ ನೀರು ಏನಿರ್ತದೋ ಆ ನೀರು ತಂದು ಇಲ್ಲಿ ಮಡಿಕೊಂಡು ಅದಕ್ಕೆ ಹೆಚ್ಚಿಸ್ಕೊಂಡು ಸುಮ್ಮನೆ ಅದಕ್ಕೆ ನೀರ ಹೆಚ್ಚಿಸಿ ಹೋದ್ರೆ ಅದ್ರ ಪವರ್ ಇಲ್ಲ. ಈ ಬಸವಪ್ಪನ ಮೇಲೆ ಬಿದ್ರೆ ಎರಡೂ ಶಕ್ತಿನೂ ಇದು ಕ್ರೋಢೀಕರಿಸ್ಬೇಕು. ಅವ್ರಿಗೆ ಯಾವುದೇ ಒಂದು ದೋಷಗಳಿದ್ರೆ, ಯಾವುದೇ ಒಂದು ಗ್ರಹಗತಿಗಳ ದೋಷ ಇದ್ರೆ, ಯಾವುದೇ ಒಂದು ಮಾಟ ಮಂತ್ರ, ಬ್ಲ್ಯಾಕ್ ಮ್ಯಾಜಿಕ್, ಆರೋಗ್ಯ ಸಮಸ್ಯೆಗಳಿದ್ರೆ ಅವ್ರಿಗೆ ಹೋಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇಲ್ಲಿಂದ ಹಾಕ್ತಾರೆ. ಇದು ಹಾಕಿಸ್ಕೊಂಡ್ಮೇಲೆ ಅವ್ರಿಗೆ ಏನೋ ಒಂದು ವೈಬ್ರೇಷನ್ ಶುರುವಾಗ್ತದೆ. ಆ ವೈಬ್ರೇಷನ್ ಶುರುವಾಗಿ ಆ ಉದ್ದೇಶಕ್ಕೋಸ್ಕರ ಇಲ್ಲಿ ಮಾಡುವಂಥದ್ದು. ಮತ್ತೆ ಇಲ್ಲಿ ಕಾಯಿ ಕಟ್ತಾ ಇರೋಂಥದ್ದು ನೋಡಿ. ಈಗೆಲ್ಲ ಕಟ್ಟಿರೋದ್ರೆ ನಾವು ಕಟ್ಟಕ್ಕೆ ಜಾಗ ಇಲ್ಲ. ಈಗ ನಾವು ಕಟ್ಟಕ್ಕೆ ಜಾಗ ಮಾಡಿಸ್ತಾವೆ, ಎಕ್ಸ್ಟ್ರಾ ಜಾಗ ಮಾಡಿಸ್ತಾವೆ ಇವಾಗ. ಅಂದ್ರೆ ಎಷ್ಟು ನಂಬಿಕೆಯಿಂದ ಅವ್ರು ಮಾಡ್ತಾವ್ರೆ. ಅವ್ರಿಗೆ ಅಲ್ಲೇ ಒಳ್ಳೇದಾಗಿರೋಂಥದ್ದು ಏನಾಗಿರೋದು ಅದೆಲ್ಲ ಕಣ್ಣಾರ ಕಾಣುವಂಥ ನಿದರ್ಶನಗಳು. ಬ್ಲ್ಯಾಕ್ ಮ್ಯಾಜಿಕ್ ವಿಚಾರದಲ್ಲಿ ನಮ್ಮ ಹಳೆ ಜೀವ ಕೊಟ್ಟವಳು, ತುತ್ತು ಇಟ್ಟವಳು, ಭೂಮಿ ಮೇಲೆ ಒಬ್ಬಳೇ ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ